17 ಕೋಟಿ ಸದಸ್ಯರಿದ್ದಾರೆ. ಪ್ರತಿ ಸದಸ್ಯನು ಬಿಜೆಪಿಯವನೇ ಆಗ್ತಾನೆ. ಗಾಳಿಲ್ ಗುಂಡಾರ್ಸೋದು ಬೇಡ. ಬಿಜೆಪಿ ಯಾರು ಸಂಪರ್ಕ ಮಾಡಿದ್ರು, ಎಲ್ಲಿ ಸಂಪರ್ಕ ಮಾಡಿದ್ರು, ಯಾವಾಗ ಸಂಪರ್ಕ ಮಾಡಿದ್ರು, ದೂರು ಕೊಡ್ಲಿ. ಇವರು ಬರೀ ಸುಳ್ಳು. ಇದು ಟೂಲ್ ಕಿಟ್ ರಾಜಕಾರಣದ ಒಂದು ಭಾಗ. ಈಗ 800 ಕೋಟಿ ರೂಪಾಯಿ ಅಬ್ಕಾರಿ ಹಗರಣ ದೊಡ್ಡ ಸದ್ದ ಮಾಡ್ತಾ ಇದೆ. ಇವತ್ತು ಕೂಡ ಅವರು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ನಾವಲ್ಲ ದೂರು ಕೊಟ್ಟರು, ಅವ್ರ ಅಸೋಸಿಯೇಷನ್ ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವ್ರು ದೂರು ಕೊಟ್ಟರು. ಇದೇ ಜಾಗದಲ್ಲಿ ಬಿಜೆಪಿ ಸರ್ಕಾರ ಇದ್ದಿದ್ರೆ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕಾಶ ಭೂಮಿ ಒಂದು ಮಾಡಿದ್ರು. ಈಗ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಈಗ ವಿಷಯಾಂತರ ಮಾಡ್ಬೇಕು. ಅದಕ್ಕೆ ಇವರೊಂದು ಟೂಲ್ ಕಿಟ್ ಪೊಲಿಟಿಕ್ಸ್ ಮಾಡಿದ್ರು. ಹಿಂಗ್ ಹೇಳ್ಬಿಡೋಣ ನಾವು, ಅದನ್ನ 4 ಜನ ತುತ್ತೂರಿ ಊದ್ಬಿಡೋಣ, ಅದೇ ಸೌಂಡ್ ಆಗತ್ತೆ ಅಂತ ನಾನು ಹೇಳ್ತೀನಿ. ನಿಮ್ಗೇನಾದ್ರೂ ನಿಮಗೆ ಈ ವಿಷಯದಲ್ಲಿ ಹುರುಳಿದ್ರೆ ದೂರ ಯಾಕೆ ಸಲ್ಲಿಸ್ತಿಲ್ಲ? ನಾನು ಆಗ್ರಹಿಸ್ತೀನಿ, ಮುಖ್ಯಮಂತ್ರಿಗಳೇ ನೀವೇ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸೋದಕ್ಕೆ ಆದೇಶ ಮಾಡಿ. ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವ ತನಿಖೆ ಮಾಡ್ಲಿ. ಈ ಯಾರ್ಯಾರು ಆಪಾದನೆ ಮಾಡಿದಾರಲ್ಲ ಅವ್ರು ಎಲ್ಲರನ್ನು ಮುಂಬರುವ ಪರೀಕ್ಷೆಗೆ ಒಳಪಡಿಸ್ಲಿ. ಬಿಜೆಪಿಯವರು ಅಂದ್ರೆ ಯಾರು? ಬಿಜೆಪಿಯಲ್ಲಿ ಯಾರು? ಇಂಥವ್ರ ಹೆಸರು ಹೇಳ್ಬೇಕಲ್ಲ, ಇಂಥವ್ರದ್ದು ಹೆಸರು ಹೇಳಿ. ಬೇರೆ ಬೇರೆ ಮುಚ್ಚಾಕಳಕ್ಕೆಲ್ಲ SIT ನೇಮಕ ಮಾಡಕ್ಕಾಗತ್ತೆ. ಇದನ್ನೆಲ್ಲ ಯಾಕೆ ಸುಮ್ಮನೆ ಇದ್ದೀರಿ? ಅದು 100 ಕೋಟಿ ರೂಪಾಯಿ ತಮಾಷೆ ವಿಷಯ ಅನ್ರಿ. 100 ಕೋಟಿ ರೂಪಾಯಿ ಅನ್ನೋದು ಏನ್ ತಮಾಷೆ, ಸಾಮಾನ್ಯ ಸಂಗತಿನ? ಮತ್ತಿದೆಲ್ಲ ಸಾಮಾನ್ಯ ಜನ ಮಾಡಕ್ಕಾಗತ್ತಾ? ಯಾರೋ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇರೋರು ಮಾತ್ರ ಮಾಡ್ಬೇಕು. ಬಿಜೆಪಿಯವರಿಗಂತೂ ಈಗ ಚಾನ್ಸ್ ಇಲ್ಲಪ್ಪ. ಈಗ ಇರೋದೇನು ಕಾಂಗ್ರೆಸ್ ಒಳಗೆ ಯಾರು ಮುಖ್ಯಮಂತ್ರಿ ಆಗ್ಬೇಕಷ್ಟೇ. ಅವರೇ ಯಾರು ಈ ಪಿತೂರಿ ಮಾಡ್ತಿರ್ಬಹುದು. ಅದಕ್ಕೆ ಮುಖ್ಯಮಂತ್ರಿಗಳೇ ಗಾಳಿಲ್ ಗುಂಡೋರ್ಸೋದು ಬೇಡ. ಆ ಗಣಿಗ ರವಿಯವರ ಹೇಳಿಕೆಯನ್ನು ಆಧರಿಸಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿಸಿ. ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ಗೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡ್ತೀರಿ. ಯಾಕೆ ಈ ವಿಷಯದಲ್ಲಿ ಕೇಸ್ ದಾಖಲು ಮಾಡಿ ಎನ್ಕ್ವೈರಿ ಮಾಡಬಾರ್ದಾ? ಮಾಡ್ಲಿ ಎನ್ಕ್ವೈರಿನ. ನನಗನ್ಸುತ್ತೆ ಸರಣಿಯಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಬರ್ತಿರುವಂತ ಭ್ರಷ್ಟಾಚಾರದ ಆರೋಪಗಳಿದಾವಲ್ಲ, ಅದನ್ನ ಆ ಚರ್ಚೆಯನ್ನ ಬಿಜೆಪಿ ಮೇಲೆ ತಿರುಗಿಸೋದಕ್ಕೆ ಇವರೊಂದಷ್ಟು ಟೂಲ್ ಕಿಟ್ ಪೊಲಿಟಿಕ್ಸ್ ನ ಮಾಡ್ತಾ ಇದ್ದಾರೆ. ಆ ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಈ 100 ಕೋಟಿ ರೂಪಾಯಿನ ಆಪಾದನೆ